Everyone wants the red mug. Get it for free now with the Nescafe jar. ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮುಂಡಗೋಡದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ಮಹಾರಂಗಪೂಜೆ ನಡೆಯಿತು. ಮುಂದಿನ ಚುನಾವಣೆಗೆ ಇನ್ನೂ ಸಮಯಾವಕಾಶವಿದೆ. ಕಾಲ ಬಂದಾಗ ನನ್ನ ಹಿತೈಷಿಗಳೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಣಯ ಕೈಗೊಳ್ಳುತ್ತೇನೆ ಎಂದು ಯಲ್ಲಾಪುರ ಕ್ಷೇತ್ರದ ಶಾಸಕರಾದ ಶಿವರಾಮ ಹೆಬ್ಬಾರ್ ಹೇಳಿದ್ದಾರೆ. ಸೋಮವಾರ ಅವರು ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಇವತ್ತೇ ಅದನ್ನು ನಿರ್ಣಯ ಮಾಡಿದ ಪರಿಪಕ್ವ ಕಾಲ ಬಂದ ಮೇಲೆ ಸಂಬಂಧಪಟ್ಟಂತೆ ನಿರ್ಣಯ ಮಾಡ್ತೇವೆ. ನಮ್ಮ ಫಾಲೋವರ್ಸ್ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ. ಈಗ 3 ವರ್ಷ ಚುನಾವಣೆ ಇದ್ದಾಗ ಇವತ್ತೇ ನಿರ್ಣಯ ಮಾಡೋ ಕಾಲಘಟ್ಟಕ್ಕೆ ನಾವಿಲ್ಲ. ಫ್ರೀ ಬರ್ಡ್, ನಾನು ಫ್ರೀ ಬರ್ಡ್. ಒಳ್ಳೆಯ ಕೆಲಸಕ್ಕೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ಚೆನ್ನಾಗೇ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ನಾಯಕತ್ವ ಯಾವ ರೀತಿ ಸಿದ್ದರಾಮಯ್ಯ ಕಡೆ ಇದೆ, ಅವ್ರ ಜೊತೆಗೆ DKC ಇದ್ದಾರೆ. ಹಂಗಾಗಿ ಅವ್ರ ಕೆಲಸ ಬೇರೆ, ಇವ್ರ ಕೆಲಸ ತಪ್ಪುವಾಗಿದೆ. ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಿದೆ ಹೇಳಿ, ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಲಿಲ್ವಾ? ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದಾಗ ಮುಸ್ಲಿಂ ಅಂತ ಗೊತ್ತಿರ್ಲಿಲ್ವಾ? ಒಂದು ನಾಡ ಹಬ್ಬಕ್ಕೆ, ಒಂದು ನಾಡ ದೇವತೆಯ ಪೂಜೆಗೆ, ಇದಕ್ಕೆಲ್ಲ ಜಾತಿ ಧರ್ಮ ಇವನ್ನೆಲ್ಲ ಹೋಯ್ತಾ ಹೋದರೆ ಇದಕ್ಕೆ ಎಂಡೆ ಯಾವಾಗ? ವಿಶಾಲತೆ ಮನೋಭಾವನೆ ಬರೋದು ಯಾವಾಗ? ಅಥವಾ ಜಾತ್ಯತೀತ ನಾವು ಹಾಕಿದ್ದೇವೆ ಈಗ ಬಂದಿರೋದು ಯಾವಾಗೋ ಆಡಿದ್ದನ್ನೇ ಹಿಡ್ಕೊಂಡು ಇವತ್ತು ಅದನ್ನೇ ತಪ್ಪು ಮಾಡಿದೆ ಅಂತಂದ್ರೆ ಎಲ್ಲ ಕಾಲಕ್ಕೂ ಅದು ತಪ್ಪಾಗಿರ್ಬೋದು. ಯಾವುದಾಗಿಲ್ಲ. ಈ ದೇಶದಲ್ಲಿ ನಾವು ರಾಷ್ಟ್ರಾಧ್ಯಕ್ಷರಾಗಿ ಅಬ್ದುಲ್ ಕಲಾಂ ಬಂದಾಗ ಸಂತೋಷಿಲ್ಲ. ಈ ದೇಶ ಜನ ಸ್ವೀಕಾರ ಮಾಡಿಲ್ವಾ? ಜನ ಸ್ವೀಕಾರ ಮಾಡಿಲ್ವಾ? ಅಷ್ಟು ದೊಡ್ಡ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ ಬಂದಿದ್ದಾನೆ. ಈ ರಾಷ್ಟ್ರ ಹೆಮ್ಮೆ ಪಟ್ಟಿಲ್ವಾ? ಎಲ್ಲ ರಾಜಕೀಯ ಪಕ್ಷವೂ ಹೆಮ್ಮೆ ಪಟ್ಟಿದ್ದೀವಿ. ಅಬ್ದುಲ್ ಕಲಾಂ ಅಂತ ಒಬ್ಬ ಮನುಷ್ಯ ಸಿಕ್ಕಿದ ಈ ದೇಶಕ್ಕೆ ಅಂತೀವಿ. ಮತ್ತದೇ ವಿಷಯ ಪ್ರಶಸ್ತಿ ಏನಿದೆ, ಅದು ಎಷ್ಟು ದೊಡ್ಡ ಪ್ರಶಸ್ತಿಗಳು, ಊಹೆ ನಿಲ್ಕುವಂತ ಪ್ರಶಸ್ತಿ ಸಿಕ್ಕಿದಾಗ ಆ ಕನ್ನಡಕ್ಕೆ ಆ ಮಾನ್ಯತೆ ತಂದುಕೊಟ್ಟಂತ ಒಬ್ಬ ಸೋದರಿಯನ್ನ ಉದ್ಘಾಟನೆ ಕರೆದಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಅಪಚಾರ ಯಾಕೆ? ಯಾರಾದ್ರೂ ಬೇರೆ ವಿಷಯ ಚರ್ಚೆ ಮಾಡಲಿ. ಪ್ರತಿ ವಿಷಯಕ್ಕೂ ಧರ್ಮ, ಪ್ರತಿ ವಿಷಯಕ್ಕೂ ಜಾತಿ. ನಾವು ಬೆಳಗ್ಗೆ ಎದ್ದು ಕೂಡ ಕುಂಕುಮ ಹಚ್ಕೊಂಡೇ ಬರ್ತೇವೆ. ಎಷ್ಟು ಮಠ ಮಂದಿರಗಳಿಗೆ ಹೋಗ್ತಾರೆ, ಅವರಿಗೆ ಧರ್ಮಾಚರಣೆ ಮಾಡ್ತಾ ಇಲ್ವಾ?
ಮುಂಡಗೋಡದ ವಿಭಿನ್ನ ಶೈಲಿಯಲ್ಲಿ ಚಿತ್ರಕಲೆಗೆ ಹೆಸರಾಗಿರುವ ಹಾಗೂ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕರಾದ ರಾಮಚಂದ್ರ ಕಲಾಲ್ ಅವರು ಶ್ರೀ ಗಣೇಶ ಹಬ್ಬ ಆಚರಣೆ ಮಹೋತ್ಸವದ ಬಿಡುವಿನ ಸಮಯದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಶ್ರೀ ಗಣೇಶನ ಸರಳ ರೇಖಾ ಚಿತ್ರಗಳನ್ನು ರಚಿಸಿದ್ದಾರೆ. ಎಲ್ಲರ ಗಮನ ಸೆಳೆಯುತ್ತಿರುವ ರಾಮಚಂದ್ರ ಕಲಾಲ ಅವರ ಶ್ರೀಗಣೇಶನ ರೇಖಾಚಿತ್ರಗಳು ಹಿರಿಯರಿಂದ ಕಿರಿಯರಿಗೂ ಮಾದರಿಯಾಗಿದೆ. ರೇಖಾಚಿತ್ರ ಕಲೆ, ಕಲ್ಪನೆ ಕೂಡ ಸ್ಮರಣ ಶಕ್ತಿ ಹೆಚ್ಚಿಸಲು ನೆರವಾಗುತ್ತದೆ ಎಂದು ರಾಜ್ಯ ಪ್ರಶಸ್ತಿ ಶಿಕ್ಷಕರಾದ ರಾಮಚಂದ್ರ ಕಲಾಲ ಅವರ ಅಭಿಪ್ರಾಯವಾಗಿದೆ. ಮುಂಡಗೋಡದ ಮಹಬೂಬ ಅಲಿ ಜಮಖಂಡಿ ಅವರ ಕೊಲೆ ಆರೋಪಿಯಾದ ಇಬ್ರಾಹಿಂಗೆ ಜೀವಾವಧಿ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ಹಾಗೂ ಕೊಲೆಗೆ ಸಹಕರಿಸಿದ ಆರೋಪಿಗಳಾದ ಶರೀಫ್ ಮತ್ತು ನಾಜಿಯಾ ಅವರಿಗೆ 3 ವರ್ಷ ಸಜೆ ಹಾಗೂ ತಲಾ 3,000 ರೂಪಾಯಿ ದಂಡ ವಿಧಿಸಿ ಶಿರಸಿ 1ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಶಿರಸಿ ನ್ಯಾಯಾಧೀಶರಾದ ಕಿರಣ ಕಿಣಿ ತೀರ್ಪು ನೀಡಿದ್ದಾರೆ. ಮೃತ ಮಹಬೂಬ ಅಲಿ ಅವರ ಪತ್ನಿ ಬೇಬಿ ಆಯಿಷಾಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ತೀರ್ಪು ನೀಡಲಾಗಿದೆ. ಈ ಕೊಲೆ ಪ್ರಕರಣದ ಆರೋಪಿಗಳು ಮುಂಡಗೋಡ ತಾಲೂಕಿನ ಲಕ್ಕೊಳ್ಳಿ ಗ್ರಾಮದವರಾಗಿದ್ದಾರೆ. ಈ ಪ್ರಕರಣಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ ಮಳಗೀಕರ ಅವರು ಸಮರ್ಥವಾಗಿ ವಾದ ಮಂಡಿಸಿದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.